ಸೋಮನಹಳ್ಳಿಯಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂತಿಮ ಕ್ರಿಯಾ ವಿಧಾನಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಕಾರ್ಯಚಟುವಟಿಕೆಗಳಾಗ್ತಾ ಇರೋದು. ಈ ಪಕ್ಷಾಂತರದ ಬಗ್ಗೆ ಮಾತನಾಡ್ತಾ ಇದ್ವಿ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿದ್ರ ಬಗ್ಗೆ ನೀವು ಆ ಕಾಲದಲ್ಲಿ ಆಕ್ಟಿವ್ ಜರ್ನಲಿಸ್ಟ್, ಈಗಲೂ ಕೂಡ, ಬಟ್ ಅವಾಗ ಇನ್ನೂ ಆಕ್ಟಿವ್ ಜರ್ನಲಿಸ್ಟ್. ಅವರ ಜೀವನದಲ್ಲಿ ಅವರು ಕಷ್ಟ ಕಾಲಗಳನ್ನ ಕೂಡ ನಾನು ನೋಡಿದ್ದೀನಿ. 94ರಲ್ಲಿ ಅವರು ಸೋತಾಗ ನಿಜವಾಗ್ಲೂ ಮಂಡ್ಯ ಜನ ಮರುಗಿದ್ರು, ಒಬ್ಬ ಉಪಮುಖ್ಯಮಂತ್ರಿ ನಾವು ಸೋಲಿಸಿದ್ವಲ್ಲ ಅಂತ. ಬಟ್ ಆಗ ದೇವೇಗೌಡರ ನೇತೃತ್ವದಲ್ಲಿ ಕರ್ನಾಟಕದ ಜನತಾದಳ ಭಾಳ ಸ್ಟ್ರಾಂಗ್ ಆಗಿತ್ತು, ಒಕ್ಕಲಿಗ ಬೆಲ್ಟ್ ಎಲ್ಲ ಇಡೀ ಅವ್ರ ಕೈ ಹಿಡಿದಿತ್ತು, ಅಧಿಕಾರ ಬಂತು. ಎಸ್ ಎಂ ಕೃಷ್ಣ ಅಕ್ಷರಶಃ ತೆರೆಗೆ ತರೆದಿದ್ರು. ಆಗ 96ರಲ್ಲಿ ಅವ್ರನ್ನ ಮತ್ತೆ ರಾಜ್ಯಸಭಾ ಸದಸ್ಯ ಮಾಡೋ ವಿಚಾರದಲ್ಲಿ ಆಗ ಸ್ವಲ್ಪ ಸಹಾನುಭೂತಿಯನ್ನು ದೇವೇಗೌಡರು ತೋರಿಸಿದ್ದು ಬಿಟ್ಟರೆ ಅದು ಯಾವತ್ತೂ ಅವರ ರಾಜಕೀಯಗಳು ವೈರುಧ್ಯವಾಗಿ ಇದ್ವು. ಇರಲಿ, ಅವತ್ತು ಅವರು ರಾಜ್ಯಸಭಾ ಸದಸ್ಯರಾಗಿ ಬಂದಾಗ 96ರಲ್ಲಿ ಮಂಡ್ಯಕ್ಕೆ ಬಂದಿದ್ದರು. 98ರಲ್ಲಿ ಏನೋ ಒಂದು ಲೋಕಸಭಾ ಚುನಾವಣೆ ಘೋಷಣೆ ಆಯ್ತು. ಮತ್ತೆ ಆಗ ರಾಹುಲ್ ಗಾಂಧಿ ಅಲ್ಲಿ ಬರಬೇಕಾಗಿತ್ತು. ರಾಹುಲ್ ಗಾಂಧಿಗೆ ಒಂದು ಮೈಸೂರು ಪೇಟ ಮತ್ತು ಒಂದು ಶಾಲ್ ತೊಡಿಸ್ಬೇಕು ಅಂತ ಏಕಾಂಗಿಯಾಗಿ ಬಂದಿದ್ರು. ಒಂದು ಹೋಟ್ಲಲ್ಲಿದ್ದರು, ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಸೂರಿ ಅಂತಂದರೆ ಅವರ ಕುಟುಂಬದ ರುದ್ರಪ್ಪ ಅವರ ಮೊಮ್ಮಗ ಅವ್ರಿಗೆ ಕರೆದು ಹಿಂಗೆ ಜೋಬಿನ ದುಡ್ಡು ತೊಡ್ಬಿಟ್ಟು ಒಂದು ಮೈಸೂರು ಪೇಟ ಮತ್ತು ಶಾಲೆ ತಂದುಬಿಡು, ನಾಳೆ ನಾರ ಹಾಕ್ತೀವಿ. ಸರಳವಾಗಿ ಏಕಾಂಗಿ ಆಗಿದ್ರು, ಯಾರೂ ಜೊತೆ ಇರಲಿಲ್ಲ. ಅವರಿಗೆ ಮತ್ತೆ ಬಿಡಿ, ಅವ್ರು KPCC ಅಧ್ಯಕ್ಷರಾದಮೇಲೆ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದರು. ಅವರ ಜೀವನದಲ್ಲಿ ಅವ್ರು ತಗೊಂಡ ಎರಡನ್ನು ಅವ್ರು ಒಪ್ಕೊಂಡಿದ್ದಾರೆ. ಮೂರನೇದು ನಾನು ಹೇಳ್ತೀನಿ. 3 ಮಹತ್ವದ ನಿರ್ಧಾರಗಳು ಡಿಸಾಸ್ಟರ್. 2004ರಲ್ಲಿ ಅವರು ಚುನಾವಣೆಗೆ ಹೋಗುವಾಗ 6 ತಿಂಗಳು ಮೊದಲೇ ಅವಧಿ ಪೂರ್ಣ ಚುನಾವಣೆಗೆ ಹೋಗಿದ್ದಿದೆಯಲ್ಲ, ಎಲ್ಲರೂ ವಿರೋಧ ಮಾಡಿದರು, ದೊಡ್ಡ ತಪ್ಪು ಮಾಡಿದರು. ಆಗ ಬರದಿಂದ ರಾಜ್ಯ ಜನ ಕಂಗೆಟ್ಟಿದ್ರು, ಎಲ್ಲವೂ ವಿಚಾರಗಳಿದ್ದು, ಇನ್ನೂ ಜನರಿಗೆ ಕನ್ವೆ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಇನ್ನೊಂದು ಅವ್ರು ನಿಭಾಯಿಸಿದ್ದು ಯಾಕೆ ಅಂದರೆ ಅವತ್ತು ಅವ್ರು ಬಂಗಾರಪ್ಪನವ್ರನ್ನ ನಿಭಾಯಿಸಲಿಲ್ಲ. ಬಂಗಾರಪ್ಪನವ್ರನ್ನ ಹ್ಯಾಂಡಲ್ ಮಾಡಿದ್ದಿದ್ರೆ ಮತ್ತೆ ಅವರೇ ಸ್ಪಷ್ಟ ಬಹುಮತದಿಂದ ಬರ್ತಾಯಿದ್ರು, ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾಯಿದ್ರು. ಆದರೆ ಅವರು ಬಂಗಾರಪ್ಪ ಅವ್ರನ್ನ ಹ್ಯಾಂಡಲ್ ಮಾಡಲಿಲ್ಲ. ಅವ್ರು BJPಗೆ ಹೊಟ್ಟೋದ್ರು. ಅವಧಿಗೆ ಪೂರ್ವ ಚುನಾವಣೆ ಘೋಷಣೆ ಮಾಡಿದ್ರು. ಅಲ್ಲಿ ಅವರು ಸೋತರು. ಅಂದರೆ ಅವರು ಆಗ ಬರೀ ಕೆಲವು 69 ಗೆಲ್ತು, BJP 79 ಗೆಲ್ತು. ಬಿಕಾಸ್ ಆಫ್ ಬಂಗಾರಪ್ಪ 52ಗೆ ಸಿದ್ದರಾಮಯ್ಯ ಅವ್ರ ನೇತೃತ್ವದ 58 JDS ಗೆಲ್ತು. ಸೊ ಆಗ ಅವರ ಡಿಸಾಸ್ಟರ್ ಏನು ಅಂದರೆ ಅದು. ಆಗ ಅವರು ದೇವೇಗೌಡರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗೋದು ಪ್ರಯತ್ನ ಮಾಡಿದ್ರು. ಅವರು ಅದೇ ಸಂದರ್ಭದಲ್ಲಿ ಇನ್ನೊಂದು ಅವ್ರ ತಪ್ಪು ಹೆಜ್ಜೆ ಏನಿಟ್ಟಿದ್ರು ಅಂದರೆ ಅವ್ರು ಗೆದ್ದಂಥ ಮದ್ದೂರಿಂದ ಬಿಟ್ಟು ಚಾಮರಾಜಪೇಟೆಯಲ್ಲಿ ಗೆದ್ರು. ಅದೊಂದು ಸೀನಕ್ಕೆ ನಾನು ವಿಟ್ನೆಸ್ ಆಗಿದ್ದೀನಿ ಸ್ಮಿತಾ. ಅವರು ಅವರ ಅನುಗ್ರಹ ಮನೆಯಿಂದ ಕೃಷ್ಣಗೆ ಬರುವ ಒಂದು ಪ್ಯಾಸೇಜ್ ಇದೆ. ಅವರು ಯಾರೋ ಮದ್ದೂರಿನವ್ರಿಗೆ ಗೊತ್ತಾಗ್ಬಿಡ್ತು, ಇವರು ಮದ್ದೂರಿಂದ ಬಿಟ್ಬಿಡ್ತಾ ಇದ್ದಾರೆ, ಚಾಮರಾಜಪೇಟೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಮದ್ದೂರಿಂದ ಎಲ್ಲ ಕಾರ್ಯಕರ್ತರು ಬೆಂಬಲಿಗರು ಎಲ್ಲ ಪಂಚೆ ಟವೆಲ್ ಬಂದ್ಬಿಟ್ಟು ಏನು ಮಾಡಿದ್ರು ಗೊತ್ತಾ ಸ್ಮಿತಾ, ಆ ಪ್ಯಾಸೇಜ್ ಇದೆಯಲ್ಲ, ಆ ಪ್ಯಾಸೇಜಲ್ಲಿ ಬ್ಲಾಕ್ ಮಾಡಿಬಿಟ್ರು. ಎಸ್.ಎಂ. ಕೃಷ್ಣ ಭದ್ರತಾ ಪಡೆಯನ್ನು ಭೇದಿಸಿ ಸುತ್ತಾಕಬಿಟ್ರು. ಆ ಪ್ಯಾಸೇಜ್ ಒಳಗೆ ಅಕ್ಷರಶಃ ಎಸ್.ಎಂ. ಕೃಷ್ಣ ಸಿಕ್ಕಾಕೊಂಡು ಹಿಂಗೆ ಏಕವಚನದಲ್ಲಿ ಮದ್ದೂರಿನ ಜನ ಬೈದಿದ್ದು, ನಿಮಗೆ ನಾಚಿಕೆ ಆಗೋಗ್ತಿಯಲ್ಲ, ಹೇಳಿ ಹೆಂಗೆ ಓಟು ಹೋಗ್ತಿದೆಯಲ್ಲ, ನಾವೇನು ಸತ್ತಿದೀವ, ನೀನು ಬಾ, ನೀನು ಇಂಥ ಕೆಲಸ ಮಾಡಿದ್ಯಲ್ಲ, ಮದ್ದೂರಲ್ಲಿ ನಾವು ಗೆಲ್ಸ್ಕೊಡ್ತೀವಿ, ನೀ ಬಾ ಅಂತೇಳಿ ಏನು ಮಾಡಿದ್ರು ಜಗ್ಲಿಲ್ಲ. ಹೀಗೆ ಅಕ್ಷರಶನಿಂದ ಎಸ್.ಎಂ. ಕೃಷ್ಣ ಅವರು ಗದ್ಗದಿತರಾಗಿ ಕಣ್ಣೀರು ಸುರಿಸಿದ್ರು. ಇದು ದಿಸ್ ಯಾವ ರೀತಿ 2018ರಲ್ಲಿ ಸಿದ್ದರಾಮಯ್ಯನವರು ಬದಾಮಿಗೆ ಹೋಗಿ ನಾಮಪತ್ರ ಹಾಕಿದ್ರು, ಅದೇ ರೀತಿ ಇವರು ಚಾಮರಾಜಪೇಟೆ. ಸರ್, ಆ ಸೀನ್ ಇದೆಯಲ್ಲ 2004ರಲ್ಲಿ ಆ ಪ್ಯಾಸೇಜಲ್ಲಿ ನಡೆದ ಸೀನನ್ನು ನಾನು ಹೇಳೋದು. ಮದ್ದೂರು ಕಾರ್ಯಕರ್ತರು ಬಂದು ಲಾಕ್ ಮಾಡಿದ್ರು, ಭದ್ರತಾ ಪಡೆಗಳು ಯಾರು ಹತ್ರ ಇರಲಿಲ್ಲ. ಹೀಗೆ ಏಕಾಂಗಿಯಾಗಿ ನಿಂತಂತ ಎಸ್.ಎಂ. ಕೃಷ್ಣ ಬಾಯಿ ಬಂದೇ ಬೈತಾ ಇದ್ರು ಕಾರ್ಯಕರ್ತರು, ನೀನು ಬಾ, ಹೇಳಿ ಹೆಂಗೆ ಓಡೋಗ್ತಿದ್ದಲ್ಲ, ಓಡೋದಂಗೆ ಅಂತ ಜನ ಅಂತಾರೆ ಮಂಡ್ಯ ಜನ, ನಿನ್ಗೇನು ಕಡಿಮೆ ಮಾಡಿದ್ದೀವಿ ನೀನು ಬಾ ಅಂತ. ಅವ್ರು ಜಗ್ಲಿಲ್ಲ. ಕೊನೆಗೆ ಅಲ್ಲಿ ಯಾರು ತಮ್ಮಣ್ಣವರಿಗೆ ಟಿಕೆಟ್ ಕೊಟ್ಟರು, ಚಾಮರಾಜಪೇಟೆಯಲ್ಲಿ ಬಂದು ಗೆದ್ದರು. ಆ ಮುಖ್ಯಮಂತ್ರಿ ಆಗೋ ಪ್ರಯತ್ನಕ್ಕೆ ಕೈಗೂಡಲಿಲ್ಲ. ಆಗ ದೇವೇಗೌಡ ಷರತ್ತು ಏನಿತ್ತು ಗೊತ್ತಾ, ಎಸ್.ಎಂ. ಕೃಷ್ಣ ಅವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡಬಾರ್ದು. ಎರಡನೇದು, ಅವ್ರು ರಾಜಕಾರಣದಲ್ಲಿ ಇರಬಾರ್ದು. ದಿಸ್ ವಾಸ್ ದ ಕಂಡೀಷನ್ ಬೈ ದೇವೇಗೌಡ ಟು ಸೋನಿಯಾ ಗಾಂಧಿ. ಕೊನೆಗೆ ಅದೇ ರೀತಿ ಆಯಿತು ಅವ್ರನ್ನ. ಅದರಲ್ಲಿ ಎರಡನೇ ತಪ್ಪು ಏನು ಅಂದರೆ, ಒಂದು ಅವ್ರ ಅವಧಿ ಪೂರ್ಣ, ಎರಡನೇದು ಅವ್ರಿಗೆ ಆಮೇಲೆ ಅವ್ರು ರಿಪೆಂಟ್ ಮಾಡಿಕೊಂಡ್ರು. ಯಾವುದೋ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿದ್ದು, ನಾನು ಮಾಡಿರೋ ತಪ್ಪು ಅದು ಅವಧಿ ಮುನ್ನ. ಎರಡನೇದು, ನಾನು ರಾಜಕಾರಣವನ್ನು ಬಿಟ್ಟು ಅದನ್ನು ಒಪ್ಕೊಂಡು ಹೋಗಿದ್ದು ತಪ್ಪು ಮಾಡಿದೆ. ನಾನು ಇಲ್ಲೇ ಇದ್ದು ವಿರೋಧ ಪಕ್ಷದಲ್ಲಿ ಅಟ್ಲೀಸ್ಟ್ ಅವ್ರದ್ದು ಎಲ್ಲ ಹುದ್ದೆನ ಅಲಂಕರಿಸಿದ್ದಾರೆ ಸ್ಮಿತಾ, ಅವ್ರು ವಿರೋಧ ಪಕ್ಷ ನಾಯಕ ಆಗಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇಲ್ಲಿ ನಾನು ರಾಜಕಾರಣದಲ್ಲಿ ಇದ್ದಿದ್ರೆ ಮತ್ತೆ ನನ್ನ ಪಕ್ಷವನ್ನು ನನ್ನ ಅಧಿಕಾರ ತರ್ಬೋದಾಗಿತ್ತು, ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿದೆ. ಎರಡನೇದು. ಮೂರನೇದವರು BJPಗೆ ಆ ಕಾಲದಲ್ಲಿ ಹೋಗಿದ್ದಿದೆಯಲ್ಲ, ಅವ್ರಿಗಿದ್ದಂಥ ಬೆಂಬಲಿಗ ಪಡೆ ಮತ್ತು ಅವರು ಕೊನೆಗೆ ಅದನ್ನು ಹೇಳ್ತಾ ಇದ್ರು, ನನಗೆ 90 ವರ್ಷ, ನನ್ನ BJPಗೆ ಹೋದ್ರಲ್ಲ, ಅವರು ನಿರ್ಲಕ್ಷ್ಯ ಮಾಡ್ತಿದ್ದೆ, ಮೂಲೆ ಗುಂಪಾಯಿತು ಅಂತ ಕೇಳಿದಾಗ, ನೋಡಿ ನನಗೆ ಗೊತ್ತು ನನಗೆ 90 ವರ್ಷ ಆಗಿದೆ ಅಂತ, ನಾನು ಇನ್ನು 50 ವರ್ಷದ ಒಂಥರ ನಿರೀಕ್ಷೆ ಮಾಡೋಕ್ಕಾಗತ್ತಾ ಅಂತ ಅವರು ಸೆಲ್ಫಾಗಿ ಒಪ್ಕೊಂಡ್ರು.
ಅದೇ ಮನಸ್ಥಿತಿ ಅವನು 2017 ಸ್ವಲ್ಪ ತಾಳ್ಮೆ ವಹಿಸಿದ್ರೆ, ಯಾಕಂದರೆ 2018ಕ್ಕೆ ಚುನಾವಣೆ ಇತ್ತು, ಅವ್ರು ಬೇರೆ ಬೇರೆ ಕಾರಣಗಳು ಬಿಟ್ಟರು ಅಂತ. ಒಂದಿನ ನನಗೆ, ಯಾಕಂದರೆ ಅವರ ಸುತ್ತಮುತ್ತಲ ಸೋರ್ಸ್ ನಮ್ಮ ಮಂಡ್ಯದಲ್ಲಿ ಕೆಲಸ ಮಾಡಿರೋದ್ರಿಂದ ಬೆಂಗಳೂರು ಬಂದಾಗಲೂ ಅವರ ಸಣ್ಣ ಪುಟ್ಟ ವಿಚಾರಗಳು ನಂಗೆ ಕ್ವಿಕ್ಕಾಗಿ ಬರ್ತಿತ್ತು. ಒಂದು ಸುದ್ದಿ ಬಂತು ನನಗೆ, ಒಂದು ಸಂಜೆ 4:45 ಒಂದು ಸುದ್ದಿ ಬಂತು, SM ಕೃಷ್ಣ ಅವರು ನಾಳೆ ಪ್ರೆಸ್ ಮೀಟ್ ಕರಿತಾ ಇದ್ದಾರೆ ಅಂತೆ. ದಿಢೀರ್ ಪತ್ರಿಕೋಗೋಷ್ಠಿ SM ಕೃಷ್ಣ ಅಂದಾಗ ಎಲ್ಲರೂ ಏನು ಅಂತ ನನಗೆ ತೋಚಿಲ್ಲ. ನನ್ನ ಸೋರ್ಸಿನ ಕೇಳಿ ಚೆಕ್ ಮಾಡಿ ನಾನು ಸರ್ಗೆ ಹೋಗಿ ಹೇಳಿದೆ, ಸರ್ SM ಕೃಷ್ಣ ನಾಳೆ ರಂಗನಾಥ್ ಸರ್ಗೆ ಹೋಗಿ ಹೇಳಿದೆ, ಸರ್ SM ಕೃಷ್ಣ ಯಾಕಂತ ಅವ್ರು ಚೆಕ್ ಮಾಡಿದ್ರು, ಬದ್ರು ಬಾಯಿಲಿ ಅಂತ ಮ್ಯಾಟ್ರು ಇದಾಗಿದೆ. ನಾಳೆ SM ಕೃಷ್ಣ ಅವ್ರು ಕಾಂಗ್ರೆಸ್ಗೆ ಗುಡ್ ಬೈ. ನಾನೇ 5 ಗಂಟೆ 10 ನಿಮಿಷಕ್ಕೆ ಕೂತು ಲೈವ್ ಕೊಟ್ಟೆ, SM ಕೃಷ್ಣ ಕಾಂಗ್ರೆಸ್ ಗುಡ್ ಬೈ ಅಂತ. ಯಾರೂ ನಂಬಲಿಲ್ಲ. ಯಾಕೆ ಏನಾಯಿತು BJP ಅವ್ರಿಗೂ ಗೊತ್ತಿಲ್ಲ, ಕಾಂಗ್ರೆಸ್ ಅವ್ರಿಗೂ ಗೊತ್ತಿಲ್ಲ ಯಾಕೆ ಏನು ನಡೆದಿದೆ ಅಂತ. ಆಮೇಲೆ 6 ಗಂಟೆ ನಂತರ ಯಾರಿಗೂ ನಂಬಿಕೆನೇ ಬರ್ತಾ ಇಲ್ಲ. ಭಾಳ 1 ಗಂಟೆ ಬಿಟ್ಟು ಕೆಲವರೆಲ್ಲ ಒಲ್ಲನ ಮನಸ್ಸಲ್ಲಿ ಅದನ್ನು ಕ್ಯಾರಿ ಮಾಡಿದ್ರು. ದೊಡ್ಡದಾಗಿ ಸುದ್ದಿ ಆಯಿತು. 11 ಗಂಟೆ ಪತ್ರಿಕೋಗೋಷ್ಠಿ ಕಿಕ್ಕಿರಿದಪ್ಪ. ಆ ಪತ್ರಿಕೋಗೋಷ್ಠಿ ಹೆಂಗಾಗೋಯ್ತು ಅಂದರೆ, SM ಕೃಷ್ಣ ಅವ್ರು ಮಾತ್ರ ಒಂದು ಚೂರು ಕೆಟ್ಟ ಪಾದ ಬಳಸದೆ ಅವ್ರಿಗೆ ನನಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಅಂದರೆ, ನೋಡ್ಬೇಕು ಆಯಿಷಾ ಖಾನ್ ಅವ್ರು ಇವರೆಲ್ಲ ಹೆಂಗೆಲ್ಲ ಜಗ್ಗಾಡಿದ್ರು. ಒಂದು ಕೆಟ್ಟ ಪದ ಬರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ನಾನು ಇದ್ದ 5 ದಶಕಗಳ ರಾಜಕಾರಣ ಮಾಡಿದ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳಿರೋ ರೀತಿ ಇದೆಯಲ್ಲ, ನಿಜಕ್ಕೂ ಭಾವುಕವಾದಂಥ ವಿಧಾನ ಆಗಿತ್ತು. ಆದರೆ ನಮಗೆ ಏನು ಪ್ರಶ್ನೆ ಕೇಳಿದ್ರು, ನಾನಂತೂ ತುಂಬ ಪ್ರಶ್ನೆಗಳು ಕೇಳಿದೆ. ಯಾವುದಕ್ಕೂ ಅವ್ರ ಉತ್ತರ ಹೆಂಗಿತ್ತು ಅಂದರೆ ನಯವಾಗಿತ್ತು. ದಿಸ್ ವಾಸ್ ರಿಕ್ವೈರ್ಡ್, ಇದು ಅಗತ್ಯ ಇತ್ತು, ನಾನು ಮಾಡಿದೆ, ಮುಂದೆ ಏನು ಅಂತ. ಅವ್ರು BJP ಸೇರ್ತೇನೆ ಅಂತ ಹೇಳಲಿಲ್ಲ. ನಾನು ಕಾಂಗ್ರೆಸ್ಗೆ ಗುಡ್ ಬೈ, ಕಾಂಗ್ರೆಸ್ ಅಧ್ಯಕ್ಷಗೆ ರಾಜೀನಾಮೆ ಸಲ್ಲಿಸಿದ್ದು ಕಳಿಸ್ಕೊಟ್ಟಿದ್ದೀನಿ ಅಂತ. ಇಟ್ ವಾಸ್ ಅ ಬಿಗ್ ಶಾಕ್ ಟು ಕರ್ನಾಟಕ. ಅದು ಅವರು ಅದಾದ ನಂತರ ಅವರು BJPಗೆ ಸೇರಿದಾಗ ಅವ್ರು ಭಾಳ ನಿರೀಕ್ಷೆ ಇತ್ತು, BJPಗೆ ಒಳ್ಳೆ ನಿರೀಕ್ಷೆ ಇತ್ತು. BJP ಅವ್ರನ್ನ ಚೆನ್ನಾಗಿ ಬಳಸ್ಕೋಬೇಕಾದಾಗಿತ್ತು, ಬಳಸ್ಕೊಳ್ಳಿಲ್ಲ. ಅಲ್ಲೂ ಕೂಡ ಬೇಜಾರಾದರು. ಕಾಂಗ್ರೆಸ್ಸಲ್ಲಿ ಹೇಗೆ ನಡೆಸ್ಕೊಂಡ್ರು ಅದಕ್ಕಿಂತ ಕೆಟ್ಟದಾಗಿ ನಡೆಸ್ಕೊಂಡ್ರು. ಕೊನೆಗೂ ಅವರು ಅವರ ಏನು ರಾಜಕೀಯ ಕೊಲೆ ರಾಜಕಾರಣದಿಂದ ನಿವೃತ್ತಿ ಆಗಬೇಕಾಗಿ ಬಂತು. ಕಾಂಗ್ರೆಸ್ ಬಿಟ್ಟಿದ್ದು ಪರಿವಾರವಾದದ ವಿರುದ್ಧವಾಗಿ BJPಯಲ್ಲೂ ಕೂಡ ಎಲ್ಲೋ ಇಲ್ಲಿನ ಪರಿವಾರದಿಂದಾಗಿ ಅವ್ರಿಗೆ ಸ್ಥಾನಮಾನ ಸಿಗ್ಲಿಲ್ವಾ ಅಂತ ಹೇಳಿ ನೋಡಿ. SM ಕೃಷ್ಣ ಅವರು ಕರ್ನಾಟಕದಲ್ಲಿ ಜಾಗತೀಕರಣದ ನೀತಿಯನ್ನು ಸಾಕ್ಷಾತ್ಕಾರಗೊಳಿಸ್ತಿದ್ದಾಗ